ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗದ ಹೆಸರಾಂತ ವಕೀಲರಾದ ಗಂಗಾಧರ್ ಮತ್ತು ಜೆ ಸುಧಾ ಇವರ ಪುತ್ರಿ ಕುಮಾರಿ ಸುಷ್ಮಿತಾ ಗ್ರಾಮೀಣ ಪ್ರದೇಶದ ಮಹಿಳೆಯರ ಸ್ವಾವಲಂಬನೆಯ ಹಿತದೃಷ್ಟಿಯಿಂದ ಅಸ್ಥಿರ ಫ್ಯಾಷನ್ ಮತ್ತು ಅಪಾರೆಲ್ ಇಂಡಸ್ಟ್ರಿ ಪ್ರಾರಂಭಿಸಿದ್ದಾರೆ. ಫ್ಯಾಷನ್ ಡಿಸೈನಿಂಗ್ನಲ್ಲಿ ಪದವಿ ಮತ್ತು ವ್ಯಾಪಾರ ವಾಣಿಜ್ಯೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಸುಷ್ಮಿತಾ ರವರು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳುವ ಕನಸಿನೊಂದಿಗೆ ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ತಾವೇ ಮುಖ್ಯಸ್ಥರಾಗಿರುವ ಈ ಸಂಸ್ಥೆಯಲ್ಲಿ ಸಿದ್ಧ ಉಡುಪು ತಯಾರಿಕೆ ಮತ್ತು ಮಾರಾಟದ ಗುರಿಯನ್ನು ಹೊಂದಿದ್ದಾರೆ. ತರೀಕೆರೆ ರಸ್ತೆಯ ಆದ್ರಿಕಟ್ಟೆ ಬಳಿ ಸ್ಥಾಪಿತವಾಗಿರುವ ಈ ಇಂಡಸ್ಟ್ರಿಯಲ್ಲಿ ಈಗಾಗಲೇ ಸ್ಥಳೀಯ ನಿರುದ್ಯೋಗಿ ಮಹಿಳೆಯರಿಗೆ ಸಿದ್ಧ ಉಡುಪು ತಯಾರಿಕೆಯ ಕುರಿತು ತರಬೇತಿ ನೀಡಿ ಕೌಶಲ್ಯ ಬಲವರ್ಧನೆಗೆ ಮುಂದಾಗಿದ್ದಾರೆ. ಇಂಡಸ್ಟ್ರಿಯ ಆವರಣದಲ್ಲಿ ಇತ್ತೀಚೆಗೆ ಫ್ಯಾಷನ್ ಡ್ರೆಸಸ್ ಎಕ್ಸಿಬಿಷನ್ ಮತ್ತು ಸೇಲ್ ಲಾಂಚಿಂಗ್ ಕಾರ್ಯಕ್ರಮ ಆಯೋಜಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ಸಂಸ್ಥೆಯ ಆಶಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿಶೇಷವಾಗಿ ಮಹಿಳೆಯರನ್ನೇ ಕೇಂದ್ರೀಕರಿಸಿ ಪ್ರಾರಂಭವಾಗಿರುವ ಅಸ್ಥಿರ ಅಪಾರೆಲ್ ಇಂಡಸ್ಟ್ರಿಯು ಮುಂದಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿಸಿ ಆರ್ಥಿಕ ಸಾಮಾಜಿಕ ಸಬಲೀಕರಣದ ಭದ್ರ ಬುನಾದಿಯಾಗಿ ಹೊರಹೊಮ್ಮಲಿ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಕಾರ್ಯಕ್ರಮದಲ್ಲಿ ಸಾಣೆಹಳ್ಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಾ ಬಸವರಾಜ್, ಅಂತರಗಟ್ಟೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪವಿತ್ರ ರಾಣಿ, ಹೊಸದುರ್ಗದ ಚೇತನ ಮಹಿಳಾ ಬ್ಯಾಂಕ್ನ ಅಧ್ಯಕ್ಷೆ ಬಿಆರ್ ಸವಿತಾ ರಮೇಶ್, ಶಿಕ್ಷಕಿ ಸಿ ಮಂಜುಳಾ ಬಸವರಾಜ್, ವಕೀಲರಾದ ಬಿಎಲ್ ಗಂಗಾಧರ್, ಜೆ ಸುಧಾ ಗಂಗಾಧರ್, ಕೆಎ ಸಾವಿತ್ರಿ ಜಗದೀಶ್, ಬಿಎಲ್ ಜ್ಯೋತಿ ಶ್ರೀಧರ್, ಕೆಟಿ ಮಮತಾ, ಡಿಸೈನರ್ ಎಎಂ ಅರ್ಪಿತಾ ಸಿದ್ದೇಶ್, ಪತ್ರಕರ್ತ ನಾಗತಿಹಳ್ಳಿ ಮಂಜುನಾಥ್, ಎಚ್ಚರಿಕೆ ಪ್ರಕಾಶಮೂರ್ತಿ, ಹೊಸದುರ್ಗ ಪುರಸಭೆಯ ನಾಮನಿರ್ದೇಶಿತ ಸದಸ್ಯ ರಮೇಶ್ ಸೇರಿದಂತೆ ಹಲವು ಜನಪ್ರತಿನಿಧಿಗಳು, ಮುಖಂಡರು, ಸ್ಥಳೀಯರು ಉಪಸ್ಥಿತರಿದ್ದರು. ಈ ತರ ನಮ್ಮ ಲೋಕಲ್ ಗ್ರಾಮೀಣ ಏರಿಯಾದಲ್ಲಿ ಒಂದು ಫ್ಯಾಷನ್ ಇಂಡಸ್ಟ್ರಿ ಸ್ಟಾರ್ಟ್ ಆಗ್ತಾ ಇರೋದು ನಮ್ಗೆ ತುಂಬಾ ಖುಷಿ ಕಟ್ಟಿದೆ. ಇವು ನಿರೂಪಣೆ ಮಾಡಿದಂತ ಸಲ್ಮಾನ್ ಅವರು ಹೇಳಿದ್ರು ಮಹಿಳಾ ಸಬಲೀಕರಣ ಅಂತ ಹೇಳಿ. ಮಹಿಳಾ ಸಬಲೀಕರಣಕ್ಕೆ ನಾವು ಸರ್ಕಾರ ಅಥವಾ ಸಂಘ ಸಂಸ್ಥೆಗಳು ಯಾರಾದ್ರೂ ಒಬ್ರು ನಮಗೆ ಕೈ ಜೋಡಿಸ್ಲಿ, ಹೆಲ್ಪ್ ಮಾಡ್ಲಿ ಅಂತ ನಾವು ಯಾರು ಕಾಯ್ಬಾರ್ದು. ಈಗ ಸುಷ್ಮಿತಾ ಅವರು ಹೆಂಗೆ ಇಂಡಿವಿಜುವಲ್ ಆಗಿ ಒಂದು ಡಿಸಿಷನ್ ತಗೊಂಡು ಅವ್ರು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಆ ತರ ಪ್ರತಿಯೊಬ್ರು ಮಹಿಳೆಯರು ಸ್ವತಃ ಅವರೇ ಒಂದು ನಿರ್ಧಾರ ಮಾಡಿ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಮುಂದುವರಿಬೇಕು, ಸಾಧನೆ ಮಾಡ್ಬೇಕು, ಗುರಿಯತ್ತ ಸಾಧಬೇಕು ಅಂತ ಹೇಳ್ತೀನಿ. ನಾನು ಒಬ್ಳು ಗ್ರಾಮೀಣ ಪ್ರದೇಶದ ಮಹಿಳೆಯಾಗಿ ಗ್ರಾಮೀಣ ಪ್ರದೇಶದ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ನಮ್ಮ ಅಂತರಗಟ್ಟೆ ಆಯುರ್ವೇದಿಕ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸ್ಟೇಟ್ ಲೆವೆಲ್ ಪ್ರಶಸ್ತಿನ ತಂದ್ಕೊಟ್ಟಿದೀವಿ, ಶ್ರೇಷ್ಠ ವೈದ್ಯ ಪ್ರಶಸ್ತಿ ಅಂತ ಹೇಳಿ. ಆ ತರ ಈ ಏನ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದರೆ ಇದು ನಮ್ಮ ರಾಜ್ಯಾದ್ಯಂತ ಬ್ರಾಂಚ್ ಗಳಾಗಿ ಅಂತ ಹಾರೈಸ್ತಾ ಶುಭ ಕೋರ್ತೀನಿ. ಧನ್ಯವಾದ. ಗ್ರಾಮೀಣ ಪ್ರದೇಶದಲ್ಲಿ ಈ ತರ ಒಂದು ಗಾರ್ಮೆಂಟ್ಸ್ ಮಾಡಬೇಕು ಅಂದ್ರೆ ಧೈರ್ಯ ಬೇಕು, ಜೊತೆಗೆ ಫಸ್ಟ್ ಬಂಡವಾಳ ಬೇಕು. ಬಂಡವಾಳ ಹಾಕಿದಾಗ ನಮಗೆ ಅದು ಪ್ರೊಡಕ್ಷನ್ ಮಾಡೋದು ಈಸಿ. ಯಾಕೆಂದ್ರೆ ಧೈರ್ಯವಾಗಿ ಬಂದು ಈ ಪ್ರೊಡಕ್ಷನ್ ಮಾಡಿದ್ಮೇಲೆ ನಮ್ಗೊಂದು ಮಾರ್ಕೆಟಿಂಗ್ ಬೇಕು. ಮಾರ್ಕೆಟಿಂಗ್ ಸಿಕ್ತು ಅಂದ್ರೆ ಪ್ರೊಡಕ್ಷನ್ ತಾನೇ ಇಂಪ್ರೂವ್ ಆಗುತ್ತೆ. ಆ ಮಾರ್ಕೆಟಿಂಗ್ ಇಂಪ್ರೂವ್ ಮಾಡಲಿಕ್ಕೆ ರೂರಲ್ ಏರಿಯಾದವರು, ಔಟ್ ಸೈಡ್ ಅವರು ಎಲ್ಲರೂ ಕೋಆಪರೇಟ್ ಮಾಡಬೇಕು. ಅದರಲ್ಲೂ ಮಹಿಳೆಯರು ಮಾಡ್ತಾ ಇದ್ದಾರೆ ಅಂತಂದಾಗ ಇದು ತುಂಬಾ ದೊಡ್ಡ ಉದ್ಯೋಗ. ಬಟ್ ನಾನು ಸ್ವಲ್ಪ 20 years ಬ್ಯಾಕ್ ಇವತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಬೇಕು ಅನ್ನೋ ಆಸೆ ನಮಗೂ ಇತ್ತು. ಸೊ ಅವಾಗ ನಮಗೆ ಬಂಡವಾಳದ ಕೊರತೆ, ಇಷ್ಟೊಂದು ಅನುಭವಗಳು ಎಲ್ಲ ಇರಲಿಲ್ಲ. ನಾವು ಚಿಕ್ಕದಾಗಿ ಇವಾಗಲೂ ಒಂದು ಸುಮಂಗಲಿ ಗಾರ್ಮೆಂಟ್ಸ್ ಅಂತ ಪೆಟಿಕೋಟ್ಸ್ ಅಂಡ್ ನೈಟೀಸ್ ಪ್ರೊಡಕ್ಷನ್ಸ್ ಮಾಡ್ಕೊಂಡು ಒಂದು 4 ಜನಕ್ಕೆ ಉದ್ಯೋಗ ಅವಕಾಶ ಕೊಟ್ಟಿದ್ದೀವಿ ಇಲ್ಲಿ. ಅದೇ ರೀತಿ ಇಲ್ಲಿ ಇವಾಗ ಈಗಿನ ಇಂಜಿನಿಯರ್ಸ್ ಏನಂತಾರೆ, ಫಾರಿನ್ಗೆ ಹೋಗ್ಬೇಕು, ಜಪಾನ್ಗೆ ಹೋಗ್ಬೇಕು, ರಷ್ಯಾ ಹೋಗ್ಬೇಕು, ಅಲ್ಲೇ ಸೆಟ್ಲ್ ಆಗ್ಬೇಕು, ಅಲ್ಲೇ ಮನೆ ತಗೋಬೇಕು ಅನ್ನೋ ಬಹು ದೊಡ್ಡ ಆಸೆ ಆಕ್ಷಂಗಳನ್ನು ಇಟ್ಕೊಂಡೆ ಓದಿಸ್ತಾರೆ. ಪೇರೆಂಟ್ಸ್ ಕೂಡ, ಇವಾಗ ಪ್ರೆಸೆಂಟ್ ಪೇರೆಂಟ್ಸ್ ಕೂಡ ಆಧಾರ ಮಾಡ್ತಾರೆ. ಈ ರೂರಲ್ ಏರಿಯಾದಲ್ಲಿ ಬಂದು ನಾವು 4 ಜನ ಕೆಲಸ ಕೊಡ್ತೀವಿ, ಉದ್ಯೋಗ ಅವಕಾಶ ಕೊಡ್ತೀವಿ ಅಂತ ಮಾಡೋರು ಬಹಳ ವಿರಳ. ಅದ್ರಲ್ಲಿ ಇದೊಂದು ಸಂಸ್ಥೆ ಹುಟ್ಟಾಕಿರೋದು ನಮ್ಮ ಗಂಗಾಧರ್ ಸರ್ ಸಪೋರ್ಟ್ ಇಂದ ಮಹಿಳೆಯರಿಗೆ ಉತ್ತೇಜನ ಕೊಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ನಮ್ಗೆ ಸುಮಾರು ಒಂದು 15-16 ವರ್ಷದಿಂದನೂ ನಮ್ಗೆ ಅವ್ರ ಪರಿಚಯ. ಒಳ್ಳೆ ಮನಸ್ಸಿರ್ತಕ್ಕಂಥವ್ರು, 4 ಜನ ಉದ್ಯೋಗ ಅವಕಾಶ ಇಲ್ಲಿ ಸಿಗ್ಲಿ ಅನ್ನೋ ಭಾವನೆ ಉಳ್ತಕ್ಕಂಥವ್ರು ಅಂತ ಇದು ಸಂದರ್ಭದಲ್ಲಿ ಇದು ಹುಟ್ಟಾಕಿದ್ದಾರೆ. ಇದು ಪ್ರಥಮ ಹಂತದಲ್ಲಿದೆ. ದೊಡ್ಡದಾಗಿ ಬೃಹದಾಕಾರವಾಗಿ ಬೆಳೀಲಿ, ಇದು ಇನ್ನು ಎತ್ತರವಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ನಾನು 2 ಮಾತುಗಳು ಮುಗಿಸ್ತಿದ್ದೀನಿ. ಅವರಿಗೆ ಈ ಉದ್ಯಮದಲ್ಲಿ ಮುಂದೆ
ಎಲ್ಲಾ ರೀತಿಯ ಯಶಸ್ಸು ಸಿಗಲಿ. ಈ ಉದ್ಯಮದಲ್ಲಿ ಅವರು ರಾಜ್ಯ ಮಟ್ಟದಲ್ಲಿ ಕೀರ್ತಿಯನ್ನ ಪಡೀಲಿ ಅಂತ ಆಶಿಸ್ತೇನೆ. ಸುಷ್ಮಿತಾ ಕುಮಾರಿ, ಸುಷ್ಮಿತಾ ಅವರು ಏನು ಅಪರಾ ಫ್ಯಾಷನ್ಸ್ ಅಂಡ್ ಅಪರಾಲ್ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡಿ ಅಲ್ಲಿ ವಸ್ತ್ರಗಳನ್ನು ಉತ್ಪಾದನೆ ಮಾಡಿ ಅದನ್ನ ಮಾರಾಟ ಮತ್ತು ಎಕ್ಸ್ಪೋ ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಶುಭವಾಗಲಿ. ಈ ಎಲ್ಲರೂ ಹೇಳಿದರು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಇಂಡಸ್ಟ್ರಿ ಮಾಡಿ ಅದು ಎಸ್ಟಾಬ್ಲಿಷ್ ಮಾಡಿ ಅಲ್ಲಿ ನಾವು ಲಾಭ ಗಳಿಸೋದಾಗ್ಲಿ ಅಥವಾ ಅದನ್ನು ಮುಂದುವರ್ಸ್ಕೊಂಡು ಹೋಗೋದಾಗ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂತ. ಬಟ್ ಇವಾಗ ಮಾರ್ಕೆಟ್ ಮೊದಲಂಗೆ ಇಲ್ಲ ಅಂತ ಅನಿಸುತ್ತೆ. ಜನ ಎಲ್ಲ ಆನ್ಲೈನಲ್ಲಿ ಇರೋದ್ರು ಮತ್ತು ಪರ್ಚೇಸ್ ಮಾಡೋದಕ್ಕೆ ಒಂದು ಮನೆಯಲ್ಲೇ ಏನು ಜಾಸ್ತಿ ಪ್ರಯಾರಿಟಿ ಕೊಡ್ತಿರೋದ್ರಿಂದ ಅವರು ಎಕ್ಸ್ಪೋ ಮಾಡೋದಾದ್ಮೇಲೆ ಮಾರ್ಕೆಟ್ ಮಾಡೋದಕ್ಕೆ ಬೇಕಾದಷ್ಟು ವಿಧಾನಗಳನ್ನ ಅವರು ಕಲ್ತ್ಕೊಂಡಿರ್ತಾರೆ ಅಂತ ಅನ್ಕೊಳ್ತೀನಿ. ಅದ್ರ ಮುಖಾಂತರ ಅವ್ರ ಉತ್ಪನ್ನಗಳು ಜಾಸ್ತಿ ಜನಗಳಿಗೆ ತಲುಪಿ ಅವರು ಏನು ಇಂಡಸ್ಟ್ರಿ ಇದೆ ಅದು ಅತಿ ಹೆಚ್ಚಿನ ಮಟ್ಟದಲ್ಲಿ ಯಶಸ್ವಿ ಗಳಿಸ್ಲಿ ಅಂತೇಳಿ ಹಾರೈಸ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಈ ಒಂದು ಇಂಡಸ್ಟ್ರಿ ಹಿಂದೆ ಇರುವಂತಹ ವ್ಯಕ್ತಿ ನಮ್ಮ ಈ ಒಂದು ಆಸ್ಟೆರಾ ಫ್ಯಾಷನ್ ಅಂಡ್ ಅಪರಾಲ್ ಇಂಡಸ್ಟ್ರಿಯ CEO ಆದ ಅವ್ರ ತಂದೆಯವರು. ಅವರಿಗೆ ನೋಡಿ, ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ತಂದೆಂದ್ರು ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳನ್ನ ಓದಿಸಿದ ತಕ್ಷಣನೇ ಅವ್ರದ್ದು ಎಜುಕೇಶನ್ ಆದ್ಮೇಲೆ ಮಕ್ಕಳನ್ನ ಮದುವೆ ಮಾಡ್ಕೊಡ್ಬೇಕು ಅನ್ನೋ ಚಿಂತೆಯಲ್ಲಿ ತುಂಬಾ ವ್ಯಕ್ತಿಗಳು ಇರ್ತಾರೆ. ಅವ್ ಮದುವೆ ಮಾಡ್ಕೊಡ್ಬೇಕು, ಒಳ್ಳೆ ಮನೆಗೆ ಹೋಗ್ಬೇಕು ಅವಳು ಅನ್ನೋದು ಒಂದು ಕಲ್ಪನೆ ಇರುತ್ತೆ. ಬಟ್ ನಮ್ಮ ಏನು CEO ತಂದೆಯವರಾದ ನಮ್ಮ SG ಸರ್ ಇದ್ದಾರೆ, ಅವರ ಬೆನ್ನೆಲುಬಾಗಿ ಮಗಳಿಗೆ ಬೆನ್ನೆಲುಬಾಗಿ ನಿಂತು ಅವಳು ಸ್ವತಂತ್ರವಾಗಿ ಜೀವಿಸೋದು ಹೇಗೆ ಅಂತ ಅವ್ರನ್ನ ಕಲಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದ್ರೆ ಇಂತಹ ತಂದೆ ಪಡೆಯಕ್ಕೆ ಅವರು ತುಂಬಾ ಅದೃಷ್ಟ ಮಾಡಿದ್ರು. ಎಲ್ಲಾ ತಂದೆಂದ್ರು ಕೂಡ ತಮ್ಮ ಮಕ್ಕಳಿಗೆ ಸ್ವಾಭಿಮಾನದಿಂದ ಬದುಕೋದು ಹೇಗೆ ಅಂತ ಫಸ್ಟ್ ಕಲಿಸ್ಕೊಡ್ಬೇಕು. ಆ ನಂತರ ಏನೇ ಇದ್ರು, ಯಾಕೆಂದ್ರೆ ಸೊಸೈಟಿಯಲ್ಲಿ ಫಸ್ಟ್ ಸ್ವಾಭಿಮಾನದಿಂದ ಮಕ್ಕಳು ಹೆಣ್ಮಕ್ಳು ಧೈರ್ಯದಿಂದ ಬದುಕಲ್ ಕಲಿಬೇಕು, ಮತ್ತೆ ದುಡ್ದು ತಿನ್ನೋದು ಕಲಿಬೇಕು. ಯಾರ ಮೇಲೂ ಕೂಡ ಡಿಪೆಂಡೆನ್ಸಿ ಆಗ್ಬಾರ್ದು ಫಸ್ಟ್ ಆಫ್ ಆಲ್. For inaugurating such a beautiful thing in this city actually. ಇದನ್ನ ಸಿಟಿ, ಗ್ರಾಮೀಣ ಈ ತರ ನಾವು ಡಿಸ್ಕ್ರಿಮಿನೇಟ್ ಮಾಡೋ ಬದಲು ಯಾವುದೋ ಒಂದು ವೇದಿಕೆಯಲ್ಲಿ ಈ ರೀತಿಯಾಗಿ ಉದ್ಯೋಗ ಸೃಷ್ಟಿ ಮಾಡ್ತಿರೋದು, ಜೊತೆಗೆ ಇಂಡಿಪೆಂಡೆಂಟ್ ಆಗಿ ಅವರದೇ ಆದ ಆಸೆಯನ್ನ ಅವರು ಡ್ರೀಮ್ ಕಮ್ ಟ್ರೂ ಮಾಡ್ತಾ ಇರೋದು ಒಂದು ಖುಷಿಯ ವಿಚಾರ. ಮೊದಲನೆಯದಾಗಿ ವೈಯಕ್ತಿಕವಾಗಿ ಹೇಳಬೇಕು ಅಂದ್ರೆ ನನ್ನ ಪರಿಚಯ ಅರ್ಪಿತಾ ಅಂತ ಹೇಳಿ ಆದ್ಮೇಲೆ ಹೇಳಿದ್ರು ಸ್ವಪ್ನ ಸೃಷ್ಟಿ ಇಂಟೀರಿಯರ್ಸ್ ಅಂತ. ನಾನು ಹಾಗೆ ನನ್ನ ಡ್ರೀಮ್ನ ಆಕ್ಚುಲಿ ಟ್ರೂ ಮಾಡಬೇಕು ಅನ್ನೋ ಕಾರಣದಿಂದ ಇವಾಗ ಸ್ಟಾರ್ಟ್ ಮಾಡಿ 1 year ಆಯಿತು ಇಂಟೀರಿಯರ್ ಕಂಪ್ನಿ. ನನಗೆ ಹೇಗೆ ಬೆಂಬಲವಾಗಿ ನನ್ನ ಹಸ್ಬೆಂಡ್, ನನ್ನ ಅಪ್ಪ ಅಮ್ಮ, ನನ್ನ ಅತ್ತೆ ಹೇಗೆ ನಿಂತಿದ್ದಾರೋ ಹಾಗೆ ಒಂದು ಮಹಿಳೆಗೆ ಯಾರ್ಯಾರೆಲ್ಲ ಒಂದು ಬೆಂಬಲ ಕೊಡ್ತಾರೆ ಅನ್ನೋದು ತುಂಬಾ ಪ್ರಾಮುಖ್ಯತೆ ಕೊಡುತ್ತೆ. ಯಾಕಂದ್ರೆ ಅವ್ರ ಬೆಂಬಲದಿಂದನೇ ಯಾವುದೇ ಒಂದು ಮಹಿಳೆ ಗುಂಪು ಏನೇ ಆಗಲಿ ಮುಂದೆ ಬರೋ ಕಾರಣ ಆಗುತ್ತೆ. ಸೊ ಆ ಆಪರ್ಚುನಿಟಿ ಸರ್ ಮ್ಯಾಮ್ ಸುಷ್ಮಿತಾ ಕೊಟ್ಟಿರೋದಕ್ಕೆ, ಜೊತೆಗೆ ಅವರು ವೈಯಕ್ತಿಕವಾಗಿ ಈ ಡಿಸಿಷನ್ನ ತಗೊಂಡು ಸ್ಟಾರ್ಟ್ ಮಾಡಿರೋದಕ್ಕೆ ಫಸ್ಟ್ ಆಫ್ ಆಲ್ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಆ್ಯಂಡ್ ಈ ಒಂದು ರೀತಿಯಲ್ಲಿ ಈ ಗ್ರಾಮೀಣದಲ್ಲಿ ಓಪನ್ ಮಾಡಿರೋದಕ್ಕೆ ಒಂದು ಫ್ಯಾಷನ್ ಡಿಸೈನಿಂಗ್ ಇಂಡಸ್ಟ್ರಿ, ಜೊತೆಗೆ ಲಾಂಚ್ ಆ್ಯಂಡ್ ಸೇಲ್, ಇದು ಎಲ್ಲರಿಗೂ ಮಾದರಿ ಆಗಿರುತ್ತೆ. ಇದೇ ರೀತಿಯಾಗಿ ಬೇರೆ ಬೇರೆ ಹೆಣ್ಮಕ್ಳು ಕೂಡ ಅವರವರ ಸ್ವಂತ ಕಾಲ ಮೇಲೆ ನಿಲ್ಲೋ ಒಂದು ಪ್ರಯತ್ನ ಮಾಡ್ತಾರೆ. ಈ ಒಂದು ಮಾದರಿ ಆಗಿರೋದಕ್ಕೆ ಆಕ್ಚುಲಿ ಅಪ್ರಿಷಿಯೇಟ್ ಸುಷ್ಮಿತಾ. ಥ್ಯಾಂಕ್ ಯು. ಒಂದು ಮುಖ್ಯವಾದ ಉದ್ದೇಶ ಮಹಿಳೆಯರಿಗೋಸ್ಕರ ಗಾರ್ಮೆಂಟ್ಸ್ ಓಪನ್ ಮಾಡಿದ್ದಾರೆ. ತಮ್ಮೆಲ್ಲರೂ ಮಹಿಳೆಯರು ಬಂದು ಇಲ್ಲಿ ಕೆಲಸ ಮಾಡಿ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೀನಿ ಸುಷ್ಮಾ ಅವರಿಗೆ. ಧನ್ಯವಾದಗಳು. ಗಾರ್ಮೆಂಟ್ ಸಂಸ್ಥೆ ನಿಜಕ್ಕೂ ಒಂದು ನಮ್ಮ ತಾಲೂಕಿನಲ್ಲಿ ಸಂಸ್ಥೆಗಳು ಕಮ್ಮಿ, ಅದರಲ್ಲೂ ಗಾರ್ಮೆಂಟ್ ಸಂಸ್ಥೆಗಳಂದ್ರೆ ಬೆರಳಿಕೆಯಷ್ಟು ಮಾತ್ರ. ಪ್ರಪ್ರಥಮವಾಗಿ ಈ ಒಂದು ನಮ್ಮ ತಾಲೂಕಿನಲ್ಲಿ ಹತ್ತಿರ ಸಂಸ್ಥೆ ಒಂದು ತಲೆ ಎತ್ತಿ ನಿಂತಿದೆ ಅಂದ್ರೆ ತಪ್ಪಾಗಲಾರದು. ಕಾರಣ ಇಷ್ಟೇ, ಎಷ್ಟೋ ಸುಮಾರು ನಾನು ಒಂದು 20 ವರ್ಷದಿಂದ ನಾನು ಸರ್ಕಾರದ ಗಮನ ನೋಡ್ತಿದ್ವಿ, ಎಲ್ಲದೂ ನೋಡ್ತಿದ್ವಿ. ಆದ್ರೆ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಬಂದಿಲ್ಲಿ ನಾವು ಗಾರ್ಮೆಂಟ್ ತೆಗಿತೀವಿ, 100 ಜನಕ್ಕೆ ಕೆಲಸ ಕೊಡ್ತೀವಿ, 1000 ಮಂದಿ ಉದ್ಯೋಗ ಸೃಷ್ಟಿಸ್ತೀವಿ ಅಂತ ಬರೀ ಕೇವಲ ಆಶ್ವಾಸನೆ ಕೊಡ್ತಾರೆ ಹೊರತು ಇವತ್ತಿಗೂ ಕೂಡ ಸರ್ಕಾರದ ವತಿಯಿಂದಾಗಲಿ, ಖಾಸಗಿ ವತಿಯಿಂದಾಗಲಿ, ಚುನಾಯಿತ ಪ್ರತಿನಿಧಿಗಳಿಂದಾಗಲಿ ಇವತ್ತಿಗೂ ನಮ್ಮ ತಾಲೂಕಿನಲ್ಲಿ ಯಾವುದೇ ಕೂಡ ಯಾವ ಗಾರ್ಮೆಂಟ್ಸ್ಗಳು ಕೂಡ ತಲೆ ಎತ್ತಿಲ್ಲ. ಕಾರಣ ಇಷ್ಟೇ, ರಾಜಕಾರಣಿಗಳು ಒಂದು ಕಡೆ ಆದ್ರೆ
ನಮ್ಮ ಮನಸ್ಸು ಇಚ್ಛೆ ಒಂದು ಒಳ್ಳೆಯ ಮನಸ್ಸುಳ್ಳವರು ಒಂದು ವರ್ಗನೇ ಬೇರೆ ಇದೆ. ಅಂತ ಒಂದು ಮನಸ್ಸುಳ್ಳ ವರ್ಗದವರು ಖಂಡಿತ ಒಂದು ಅಸ್ಥಿರ ಒಂದು ಸಂಸ್ಥೆಯಂತಹ ಎಷ್ಟೋ ಸಂಸ್ಥೆಗಳನ್ನ ಬೆಳೆಸ್ತಿದ್ದಾರೆ, ಕಟ್ಟಿದ್ದಾರೆ, ಅವ್ರಿಗೆ ಕೆಲಸ ಕೊಡುತ್ತಾರೆ. ಈ ಒಂದು ಅಸ್ಥಿರ ಸಂಸ್ಥೆ ಕಟ್ಟಿರ್ತಕ್ಕಂಥ ಫೌಂಡೇಶನ್ ನಮ್ಮ ಸರ್ ಗಂಗಾಧರ ಅವರ ಮಗಳು ನಿಜಕ್ಕೂ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಒಂದು ವಿಚಾರದಲ್ಲಿ ಮಹಿಳೆ ಸಬಲೀಕರಣ ಆಗಬೇಕು, ಮುಂದೆ ಬರಬೇಕು, ಆರ್ಥಿಕತೆ ಮುಂದೆ ಬರಬೇಕು, 100 ಜನಕ್ಕೆ ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿಸಬೇಕು ಅಂತ ಒಳ್ಳೆಯ ದೃಷ್ಟಿ ಇಟ್ಕೊಂಡು ಈ ಒಂದು ಇಂತಹ ಒಂದು ಕಂಪನಿಯ ಸೃಷ್ಟಿ ಮಾಡಿ CEO ಆಗಿರೋದು ನಿಜಕ್ಕೂ ನನಗಂತೂ ಒಂದು ಸಂತೋಷ ಅನಿಸಿದೆ. ಹಾಗೆ ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತು. ನನ್ನ ಹೆಸರು ಸುಷ್ಮಿತಾ ಗಂಗಾಧರ್, ಆಸ್ತೆರಾ CEO ಮತ್ತು ಫೌಂಡರ್. ನನ್ನ ಕ್ವಾಲಿಫಿಕೇಷನ್ನು BSc ಫ್ಯಾಷನ್ ಅಪರಲ್ ಡಿಸೈನಿಂಗ್ ಆ್ಯಂಡ್ MBA ಆಗಿದೆ. ಇದು ಓಪನ್ ಮಾಡಬೇಕಂತಿದ್ದು ನನಗೆ ಬೇರೆಯವ್ರ ಕೆಳಗಡೆ ಕೆಲಸ ಮಾಡಬೇಕಿರಲಿಲ್ಲ. ಜೊತೆಗೆ ನಂತರನೂ ಸ್ವಂತವಾಗಿ ಕೆಲಸ ಮಾಡಬೇಕು ಅನ್ನೋರಿಗೆ ಕೆಲಸ ಕೊಡಬೇಕು ಅನ್ನೋ ಕಾರಣ ಅದನ್ನು ನಾನು ನಮ್ಮ ಫ್ಯಾಮಿಲಿ ಹತ್ರ ಹೇಳಿದಾಗ ನಮ್ಮ ಪಪ್ಪ ಸಪೋರ್ಟ್ ಮಾಡಿ, ಮಮ್ಮಿ ಸಪೋರ್ಟ್ ಮಾಡಿ ಇದು ಓಪನ್ ಆಗಿದೆ ಇವತ್ತು. ನೆಕ್ಸ್ಟು ನಾವು ಮಾರ್ಕೆಟಿಂಗ್ ಬಂದು ಬರೀ ಅಂಗಡಿಗಳಿಗೆ ಅಂತಲ್ಲ, ಇಲ್ಲಿ ಕಸ್ಟಮೈಸೇಷನ್ ಬೇಕು ಅಂತ ಕೇಳಿದವ್ರಿಗೂ ಮಾಡಿಕೊಡ್ತೀವಿ. ವೆಡ್ಡಿಂಗ್ ಇದೆ, ನಮಗೆ ಸ್ವಂತಕ್ಕೆ ಡ್ರೆಸ್ ಬೇಕು ಅಂದರೆ ಅದನ್ನು ಆರ್ಡರ್ ಕೊಟ್ಟಂಗೆ ಮಾಡಿಕೊಡ್ತೀವಿ. ಹೊರಗಡೆ ಮಾರ್ಕೆಟಿಗೆ ಕಳಿಸ್ತೀವಿ, ಆನ್ಲೈನಲ್ಲೂ ಸೇಲ್ ಮಾಡ್ತೀವಿ. ಇನ್ನೂ ಜನಗಳು ಬಂದರೆ ಅವ್ರನ್ನ ಕೊಟ್ಟು ಕೆಲಸ ತೊಗೊಳಕ್ಕೆ ರೆಡಿ ಇದ್ವಿ. ಬಟ್ ಓನ್ಲಿ ಫೀಮೇಲ್ಸ್, ಹೆಣ್ಮಕ್ಳಿಗಷ್ಟೇ. ಈಗ ನಮ್ಮಲ್ಲಿ ಸುಮಾರು ಒಂದು 12 ಜನ ಇದ್ದೀವಿ, ನಮ್ಮನ್ನು ಸೇರಿಬಿಟ್ಟು. ಏನು ಸ್ಟಿಚಿಂಗ್ ಮಾಡೋಕ್ಕಿದ್ದಾರೆ, ಅವರಿಗೆಲ್ಲರಿಗೂ ಇಲ್ಲೇ ಟ್ರೈನಿಂಗ್ ಕೊಟ್ಟಿದ್ದೀವಿ. ಏನು ಬರದೇ ಇರೋರಿಗೆ ಫುಲ್ ಕಟ್ಟಿಂಗಿಂದ ಹಿಡಿದು ಫುಲ್ ಸ್ಟಿಚಿಂಗ್ ತನಕನೂ ಎಲ್ಲ ಕೆಲಸದ್ದು ಟ್ರೈನಿಂಗ್ ಕೊಟ್ಟಿದ್ದೀವಿ. ಈಗ ಒಬ್ರಿಗೆ ಇದೇ ಕೆಲಸ ಅಂತಿಲ್ಲ, ಎಲ್ಲರೂ ಎಲ್ಲ ಕೆಲಸನೂ ಮಾಡ್ತಾರೆ. ನೀವು ಅಟೆಂಡರ್ ಕರೆದು ಸ್ಟಿಚಿಂಗ್ ಮಾಡಿಸಿದ್ರೆ ಅವರು ಅದು ಮಾಡ್ತಾರೆ, ಸ್ಟಿಚ್ನವರು ಅಟೆಂಡರ್ ಕೆಲಸನೂ ಮಾಡ್ತಾರೆ, ಎಲ್ಲರೂ ಎಲ್ಲ ಕೆಲಸ ಮಾಡ್ತಾರೆ ಇಲ್ಲಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.